ಫಸ್ಟ್ ಡೇ ನಮ್ಮ ರಾಜು ಅವರು ಇವರ ಹೆಸರನ್ನೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಪ್ಸ್ ಆ್ಯಂಡ್ ಬಟ್ಸ್ ಎಸ್ನ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ. ಇದು ಫಸ್ಟ್ ನಾನು ಹೇಳ್ಬೇಕಾಯಿತು. ಯಾಕಂದರೆ ಗ್ರೀಟಿಂಗ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಬೇಕು, ಬಟ್ ಏದು ಮನಸ್ಸು ಒಳಗಡೆ ಇದು ತುಂಬ ಅದನ್ನೇ ಫಸ್ಟ್ ಬಂದುಬಿಡುತ್ತೆ. ಸಾರಿ ಫಾರ್ ದ್ಯಾಟ್. ಮತ್ತು ನಮ್ಮ ವೇದಿಕೆ ಮೇಲೆ ಇರೋ ಎಲ್ಲ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ನಮ್ಮ ಮಾಧ್ಯಮ ಸ್ನೇಹಿತರ್ಸ್, ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರೋ ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ. ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗಿ ಬರಲ್ಲ, ಬಟ್ ಸ್ಟಿಲ್ ಐ ವಿಲ್ ಟಾಕ್ ಇನ್ ಕನ್ನಡ ಓನ್ಲಿ. ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು. ಫಸ್ಟ್ ಆಫ್ ಆಲ್, ಇನ್ಫಿನಿಟಿ ಕ್ರಿಯೇಷನ್ಸ್ ಕೊರೋನಾ ಪೀರಿಯಡಲ್ಲಿ ಜಸ್ಟ್ ಲೈಕ್ ದಟ್ ಫಾರ್ಮ್ ಆಯಿತು. ನಾನು ಇನ್ನೊಬ್ಬರು ನಮ್ಮ ಹೀರೋ ಇಬ್ಬರು ಸೇರಿಕೊಂಡು ಮಾತಾಡಿ ಈ ಕಂಪನಿನೇ ಫಸ್ಟ್ ಫಾರ್ಮ್ ಮಾಡಿದ್ದು. ಈ ಕಂಪನಿ ಹೆಸರು ಇನ್ಫಿನಿಟಿ ಕ್ರಿಯೇಷನ್ಸ್. ಕ್ಯಾಪಿಟಲ್ ಸಿಟಿ ಮೊದಲಾವುದು ಮೂವಿ, ಮೊದಲಾವುದು ಪ್ರಾಜೆಕ್ಟ್. ಇಫ್ ದ ಫಸ್ಟ್ ಗೋಸ್ ವೆಲ್, ಎವ್ರಿಥಿಂಗ್ ಗೋಸ್ ವೆಲ್. ಇದು ಚೆನ್ನಾಗಿ ನಡಿಬೇಕು. ಅದಕ್ಕೆ ಅಗೇನ್ ಎಲ್ಲನೇ ಒಂಥರ ನ್ಯಾಚರೇ ನಮ್ಮಳೆ ಕರ್ಕೊಂಡು ಹೋಗ್ತಾ ಇರ್ತೆ. ಈಗ ತನಕ ರಾಜು ಅವರು ನನಗೆ ರೆಕಮೆಂಡ್ ಮಾಡಿದ್ದು ಅನಂತರಾಜ್ ಅವ್ರನ್ನೇ, ಡೈರೆಕ್ಟರ್ಸ್. ಆಮೇಲೆ ಗೊತ್ತಾಯಿತು ಅನಂತರಾಜ್ ಅವ್ರ ಬಗ್ಗೆ ನಾನು ತುಂಬ ಸಿನಿಮಾ ಎಲ್ಲ ಸರ್ಚ್ ಮಾಡಿದೆ. ಸೂಪರ್, ವೆರಿ ಹ್ಯಾಪಿ. ಇದರಲ್ಲಿ ಸ್ಪೆಷಲಿ ನಮ್ಮ ಮೂವಿ ಅವರಿಗೆ 11th ಮೂವಿ. ಓಕೆ, 11th ಮೀನ್ಸ್ ಡಬಲ್. ದಿಸ್ ಇಸ್ 2ನ ಹೇಳ್ಬೋದು, 11ನ ಹೇಳ್ಬೋದು. 11th ನಾನು ಡಬಲ್ ಲೈನ್ನ ಹೇಳ್ಬೋದು, ಡಬಲ್ ಫಸ್ಟ್ನು ಹೇಳ್ಬೋದು. ಅವತ್ತು 11th ಮೂವಿ ಸೂಪರ್ಕನ್ನ ಮೇಲೆ ಒಂದು ಹಿಟ್ ಕೊಡುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಕ್ಯಾಪಿಟಲ್ ಸಿಟಿ ಇದು ನಂದು ಗಟ್ಸ್ ಫೀಲಿಂಗ್. ಅವತ್ತು ಟ್ಯಾಲೆಂಟ್ ನಾನು ನೋಡಿದ್ದೀನಿ. ನನಗೆ ಕನ್ನಡ ಬರಲ್ಲ, ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಸರ್ಪ್ರೈಸ್ ಆಗಿಬಿಡುತ್ತೆ. ರವಿಶಂಕರ್ ಸರ್ ಜೊತೆಲಿ ಕೌಂಟರ್ ಪಾರ್ಟ್ ನಾನು. ಅವ್ರು ಹೇಳಿದರು, ಸರ್ ಯಾಕೆ ಸರ್ ನೀವು ಬೇಡ ಸರ್, ನಿಮಗೆ ಕನ್ನಡ ಬರಲ್ಲ. ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತಾನೆ, ಪಾಪ ಅವ್ರ ಸೀನಿಯರ್ ಏನೋ ಹೇಳ್ಬಿಡ್ತಾರೆ, ಇಲ್ಲದ ಏನೋ ಕೋಪ ಪಡ್ತಾರೇನೆ. ಅಯ್ಯೋ, ಅದಕ್ಕೋಸ್ಕರ ನಾನು ಎಷ್ಟು ಒಂದು ಕನ್ನಡ ಅವರು ಕೊಟ್ಟ ಅದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ರವಿಶಂಕರ್ ಸರ್ ಜೊತೆಲಿ ಬಿಕಾಸ್ ಆಫ್ ಮೀ ಡಿಲೇ ಆಗಿಲ್ಲ. ರವಿಶಂಕರ್ ಸಾರ್ನು ಬಿಕಾಸ್ ಆಫ್ ಮೀ ಏನೂ ಇರಿಟೇಟ್ ಆಗಿಲ್ಲ. ಈ ವಾಸ್ ವೆರಿ ಕೂಲ್, ಐ ವಾಸ್ ವೆರಿ ಕೂಲ್. ಚೆನ್ನಾಗಿ ಆಯಿತು. ಓಕೆ, ನಾವು ಈ ಕ್ಯಾಪಿಟಲ್ ಸಿಟಿನೇ ಒಳ್ಳೆ ಒಂದು ಸಿಟಿ ಆಗಬೇಕನ್ನು ಬೀಯಿಂಗ್ ದ ಪ್ರೊಡ್ಯೂಸರ್ಸ್, ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಎಲ್ಲಿನೂ ಯಾವುದು ಒಂದನ್ನು ಕಡಿಮೆ ಇಟ್ಟಿಲ್ಲ. ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಏನು ಬೇಕೋ ಅದು ಕೊಟ್ಟಿದ್ದೀವು. ಎಲ್ಲ ಆರ್ಟಿಸ್ಟ್ಗೂ ಏನು ಬೇಕೋ ಅದು ಕೊಟ್ಟಿದ್ದೀವು. ಅದೇ ಥರ ಡೈರೆಕ್ಟರ್ನೂ ಇರ್ಬೋದು, ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇರ್ಬೋದು. ಅವರು ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ. ಇದೆಲ್ಲ ನೀವು ನಮ್ಮ ಕನ್ನಡ ವೀಕ್ಷಕರು ಸ್ಕ್ರೀನಲ್ಲಿ ನೋಡಬೇಕು. ಅದನ್ನು ನೋಡಬೇಕಂದ್ರೆ ಮಾಧ್ಯಮ ಸ್ನೇಹಿತರು ನಮ್ಮ ಮಾತುಗಳ ವೀಕ್ಷಕರ ಹತ್ರ ಸೇರಿಸಬೇಕು. ದಿಸ್ ಈಸ್ ಮೈ ರಿಕ್ವೆಸ್ಟ್. ಯಾಕೆಂದರೆ ಇದರಲ್ಲಿ 2 ರೀಸನ್ ಇದೆ. ಒಂದು, ಫಸ್ಟ್ ಮೂವಿ ಏನೋ ಪ್ರಾರ್ಥನೆ ಮಾಡಿದ್ದೀವಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇಕು. ಹಾರ್ಟ್ ಸಿನಿಮಾ ಇಸ್ ಅ ಹಾರ್ಟ್. ಸೊ ಇದು ನಮಗೆ ಸಕ್ಸಸ್ ಆಗಿಬಿಟ್ಟ, ಇನ್ನೂ ಮೂವೀಸ್ ಕೊಡ್ತೀವಿ, ಹೊಸ ಮೂವೀಸ್ ಕೊಡ್ತೀವಿ, ಹೊಸ ಕಾನ್ಸೆಪ್ಟ್, ಹೊಸ ಎಂಟರ್ಟೈನ್ಮೆಂಟ್. ಅದಕ್ಕೆ ನಮಗೆ ಒಂದು ಎಂಕರೇಜ್ಮೆಂಟ್ ಬೇಕಲ್ಲ. ಅದು ಯಾರು ಕೊಡಬೇಕು? ವೀಕ್ಷಕರು ಕೊಡಬೇಕು. ವೀಕ್ಷಕರಿಗೆ ಹೆಂಗೋ ಗೊತ್ತಾಗುತ್ತೆ? ಮಾಧ್ಯಮ ಸ್ನೇಹಿತರ ಮೂಲಕ ಅದು ಹೋಗಬೇಕು. ಸೊ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಮ್ಮದು ವಿನಂತಿ ಇದೆ, ದಯವಿಟ್ಟು ನಮ್ಮ ಮಾತು ಎಲ್ಲ ನಮ್ಮ ಕನ್ನಡ ವೀಕ್ಷಕರಿಗೆ ಸೇರಿಸಬೇಕು. 4th ಜುಲೈ ಕರ್ನಾಟಕ ಅಲ್ಲಿ ಮ್ಯಾಕ್ಸಿಮಮ್ 200 ಥಿಯೇಟ್ರಲ್ಲಿ ರಿಲೀಸ್ ಮಾಡೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಥಿಯೇಟ್ರ್ ಸಿಕ್ಕಿಬಿಟ್ಟ 100% 200 ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ರಿಲೀಸಿಂಗ್ ಇನ್ ಬ್ಯಾಂಗ್ಳೂರ್. ಫಸ್ಟ್ ಆಯಿತು, ಅದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ.
ಥಿಯೇಟ್ರಿಗೆ ಬಂದ ನಿಮಗೂ ಗೊತ್ತಾಗತ್ತೆ ಈ ಮೂವಿ ಚೆನ್ನಾಗಿದ್ವಾ ಇಲ್ವಾ ಅನ್ನ. ನೀವು ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಹೆಂಗೆ ಗೊತ್ತಾಗತ್ತೆ? ಏನು ಮ್ಯಾಟ್ರ್ ಇಲ್ಲ, ಮನೇಲಿಂದ ಹೊರಗಡೆ ಬಂದು ಥಿಯೇಟ್ರಿಗೆ ಬಂದು ನೋಡಿಬಿಟ್ಟು ಹೋಗ್ಬಿಟ್ಟು ದೆನ್ ನೀವು ಎಲ್ಲರಿಗೂ ಹೇಳಿ ಚೆನ್ನಾಗಿದೆ ಇಲ್ವಾ ಅನ್ನ. ವಿ ಡೋಂಟ್ ವರಿ. ಚೆನ್ನಾಗಿದಿಲ್ಲ ಅಂದರೆ ಚೆನ್ನಾಗಿಲ್ಲನೇ ಹೇಳಿ ನೀವು. ಬಟ್ ವೀಕ್ಷಕರೇ, ಐ ರಿಕ್ವೆಸ್ಟ್ ಯು, ಹೊಸಬವ್ರಿಗೆ ಜಾಗ ಕೊಡಿ, ಸ್ವಲ್ಪ ಎಂಕರೇಜ್ಮೆಂಟ್ ಕೊಡಿ, ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಬೀಯಿಂಗ್ ಮಿಲ್ಟ್ರಿ ಮ್ಯಾನ್, ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಕರ್ನಾಟಕ ದೇಶದಲ್ಲಿ ಎಷ್ಟು ಒಂದು ಆಗುತ್ತೋ, ಸಾರಿ ಔಟ್ ಆಫ್ ದ ಬಾಕ್ಸ್, ಮರಗಳು ನಡಿ, ಎಷ್ಟೋ ಒಂದು ಟ್ರೀ ಪ್ಲಾಂಟೇಶನ್ ಮಾಡ್ತಿರೋ ಅಷ್ಟೋ ಒಂದು ಒಳ್ಳೆದು. ಒಬ್ಬೊಬ್ಬರು ಮನೇಲಿಂದು ಒಬ್ಬೊಬ್ಬರು ಮಕ್ಕಳೇ ಆರ್ಮಿಯಲ್ಲಿ ಜಾಯಿನ್ ಮಾಡಿಸಿ. Because this is my duty to tell you. I love Karnataka, I love Kannadigas, I love Kannada Bhasha. Jai Karnataka, Jai Kannada Mate, Jai Hind. Thank you very much for your patience. Thank you, sir. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.